ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಸಂಜೆ 4 ಗಂಟೆಗೆ ಸಂಪುಟ ಸಭೆ ನಡೆಯಲಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಭಾಗಿಯಾಗಲಿದ್ದಾರೆ. ರಾಜ್ಯ ಶಿಕ್ಷಣ ನೀತಿ ಆಯೋಗದ ಅಂತಿಮ ವರದಿ ಕುರಿತು ಸುದೀರ್ಘ ಚರ್ಚೆ ನಡೆಯಲಿದೆ. ರಾಜ್ಯ ಶಿಕ್ಷಣ ಆಯೋಗದ ವರದಿ ಜೊತೆಗೆ ಇನ್ನೂ ಅನೇಕ ಆಡಳಿತಾತ್ಮಕ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಿ ಸಂಪುಟ ಒಪ್ಪಿಗೆ ನೀಡುವಂತ ಸಾಧ್ಯತೆ ಇದೆ. ಜೀವಾವಧಿ ಶಿಕ್ಷೆ ಪ್ರಶ್ನಿಸಿ ಮಾಜಿ ಶಾಸಕ ವಿನಯ್ ಕುಲಕರ್ಣಿ ಸಲ್ಲಿಸಿರೋ ಮೇಲ್ಮನವಿ ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೀತಾ ಇದೆ. 82ನೇ ವಿಶೇಷ ನ್ಯಾಯಾಲಯದ ತೀರ್ಪಿಗೆ ತಡೆಯಾಜ್ಞೆ ಕೋರಲಾಗಿದೆ. ಇದಲ್ಲದೆ ಅಪರಾಧಿ ಚಂದ್ರಶೇಖರ ಇಂಡಿ, ಚನ್ನಶೇಖವ ಟಿಂಗರಿಕರ್ ಅವರು ಜೈಲು ವಾಸದ ಶಿಕ್ಷೆಯನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ದಾರೆ. ಮೂವರು ಅಪರಾಧಿಗಳ ಮೇಲ್ಮನವಿ ವಿಚಾರಣೆ ಹೈಕೋರ್ಟ್ ನ್ಯಾಯಮೂರ್ತಿ ಸಚಿನ್ ಶಂಕರ್ ಮುಗದಂ ಹಾಗೂ ನ್ಯಾಯಮೂರ್ತಿ ರಾಜೇಶ್ ರೈ ಪೀಠದಲ್ಲಿ ನಡೆಯಲಿದೆ. ಅಂಚೆ ಮತ ಮರು ಎಣಿಕೆಯಲ್ಲಿ ಶೃಂಗೇರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಜೀವರಾಜ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಾಜ್ಯಪಾಲರ ಸೂಚನೆಯಂತೆ ಸ್ಪೀಕರ್ ಯುಟಿ ಖಾದರ್ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಪ್ರಮಾಣ ವಚನ ಬೋಧಿಸಿದ್ರು. ಶೃಂಗೇರಿ ಶಾರದಾಂಬೆಯ ಹೆಸರಲ್ಲಿ ಜೀವರಾಜ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ಈ ವೇಳೆ ವಿಪಕ್ಷ ನಾಯಕ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಬಿಜೆಪಿ ನಾಯಕರು ಭಾಗಿಯಾಗಿದ್ದರು. ನಾಲ್ಕನೇ ಬಾರಿ ಶಾಸಕನಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೇನೆ. ನನಗೆ ಅತ್ಯಂತ ಸಂತೋಷ ಆಗಿದೆ. 3 ವರ್ಷಗಳ ಸತತ ಹೋರಾಟದ ನಂತರ ಇವತ್ತು ನಾನು ನ್ಯಾಯಾಲಯದ ಅಲ್ಲಿ ನ್ಯಾಯ ಕೊಟ್ಟಿದ್ದರಿಂದಾಗಿ ನಾನಿವತ್ತು ಶಾಸಕನಾಗಿ ಆಯ್ಕೆಯಾಗಿ ಪ್ರಮಾಣ ವಚನ ತಗೊಂಡು ಬಂದಿದ್ದೇನೆ. ನನ್ನ ಜೊತೆಗೆ ವಿರೋಧ ಪಕ್ಷದ ನಾಯಕರುಗಳಾದಂಥ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ನನ್ನ ಸ್ನೇಹಿತರಾದಂಥ ಮುನ್ರಾಜು ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಿದ್ದರು. ಅವರ ನಾಯಕತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾನು ಪ್ರಮಾಣ ವಚನವನ್ನು ತಗೊಂಡಿದ್ದೇನೆ. ಪ್ರಮಾಣ ವಚನ ಇವತ್ತು ಆಗಿದೆ. ಇನ್ನು ಅದರ ಹಿಂದಿನ ಬಗ್ಗೆ ಚರ್ಚೆ ಮಾಡೋದು ವಿಚಾರ ಏನು ಇಲ್ಲ. ಎಲ್ಲಿಯೂ ಕೂಡ ಬಹುಶಃ ಇವತ್ತು ರಾಜ್ಯಪಾಲರು ಎಲ್ಲಿಗೂ ನಿರ್ದೇಶನ ಕೊಡಲಿಲ್ಲ. ಅವರು ಈ ರೀತಿ ಇವರು ಕೊಟ್ಟಂಥ ಮನವಿಗೆ ಅವರು ಸೂಚಿಸಿದ್ದಾರೆ. ಸೊ ಒಂದು ಮನವಿ ಕೊಟ್ಟಾಗ ಅದನ್ನು ನಿಯಮಬದ್ಧ ಮಾಡಿ ಸೂಚಿಸುವುದಾದ್ರೂ ಸರ್ವರ ಕೂಡ ಜವಾಬ್ದಾರಿ. ಆ ಕೆಲಸವನ್ನು ಇವತ್ತು ಗೌರ್ಮೆಂಟ್ ಮಾಡಿದಂತ ಹೇಳಿದರೆ ಯಾವುದೇ ನಿರ್ದೇಶನ ಬೇರೆ ಯಾವುದು ಕೂಡ ಇರುತ್ತಿಲ್ಲ. ನಾವು ಅತ್ಯಂತ ಸೌಹಾರ್ದತೆಯಿಂದ ಇದ್ದೇವೆ. ಒಂದು ಎಲ್ಲಿಯೂ ಕೂಡ ತಡವಾಗಲಿಲ್ಲ. ಜೀವರಾಜ್ ಅವರಿಗೆ ನಮ್ಮ ಶಾಸಕರಾಗಿ ಇವತ್ತು ಅವರಿಗೆ ಅಥೆಂಟಿಕ್ ಆಗಿ, ಅಂದರೆ ಕಾನೂನುಬಾತ್ಮಕವಾಗಿ ಓತು ತಗೊಳ್ಳೋ ಮುಖಾಂತರ ಅವರು ಶಾಸಕರಾಗಿ ಇವತ್ತಿಂದ ಮೊನ್ನೆನೇ ಎಲೆಕ್ಷನ್ ಕಮಿಷನರ್ ಕೊಟ್ಟಿದ್ದಾರೆ. ಇವತ್ತು ಸ್ಪೀಕರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನು ಅವರು ಅಫಿಷಿಯಲ್, ಹಿಂದೆ ಇದ್ದವರು ಅವರು ಡೂಪ್ಲಿಕೇಟ್, ಈಗ ಅಫಿಷಿಯಲ್ಲು ಒರಿಜಿನಲ್ಲು ಆಯ್ಕೆಯಾಗಿ ಬಂದಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ವಿಚಾರವಾಗಿ ವಾಗ್ವಾದ ನಡೀತಾ ಇದೆ. ಶೃಂಗೇರಿ ಮರು ಮತ ಎಣಿಕೆಯಲ್ಲಿ ಅಕ್ರಮ ಆರೋಪ ಸಂಬಂಧ ಕಾಂಗ್ರೆಸ್ ನಾಯಕರು ಜೀವರಾಜ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದರು. ಎಫ್ಐಆರ್ ರದ್ದು ಕೋರಿ ಶಾಸಕ ಜೀವರಾಜ್ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಲಿದೆ. ನ್ಯಾಯಮೂರ್ತಿ ವಿ ಶ್ರೀಶಾನಂದ ಅವರ ಹೈಕೋರ್ಟ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಕಳೆದ ವಿಚಾರಣೆ ವೇಳೆ ಎಫ್ಐಆರ್ಗೆ ಇವತ್ತಿನವರೆಗೂ ತಡೆಯಾಜ್ಞೆ ನೀಡಲಾಗಿತ್ತು. ಡಿಜಿಪಿ ಡಾಕ್ಟರ್ ಕೆ ರಾಮಚಂದ್ರ ರಾವ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ವಿಡಿಯೋ ವೈರಲ್ ಪ್ರಕರಣದಲ್ಲಿ ಸರ್ಕಾರ ಅಮಾನತು ಆದೇಶವನ್ನು ವಾಪಸ್ ಪಡೆದಿದೆ. ಅಮಾನತು ವಾಪಸ್ ಪಡೆದು ಹೊಸ ಹುದ್ದೆ ಸೃಷ್ಟಿಸಿ ಡಿಜಿಪಿ ಆಗಿ ಸರ್ಕಾರ ನಿಯೋಜನೆ ಮಾಡಿದೆ. ತಕ್ಷಣದಿಂದಲೇ ಡಾಕ್ಟರ್ ರಾಮಚಂದ್ರ ರಾವ್ ಸೇವೆಗೆ ನಿಯೋಜನೆ ಮಾಡಲಾಗಿದೆ. ಕಳೆದ ಜನವರಿಯಲ್ಲಿ ರಾಮಚಂದ್ರ ರಾವ್ರನ್ನ ಅಮಾನತು ಮಾಡಿ ಸರ್ಕಾರ ಆದೇಶ ಮಾಡಿತ್ತು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಬಿವೈ ವಿಜಯೇಂದ್ರ ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ರೈತ ನಾಯಕರಾದ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಮೇ 9ಕ್ಕೆ ನಿಗದಿಯಾಗಿದೆ. ಎಲ್ಲ ಪೂರ್ವ ಸಿದ್ಧತೆಗಳು ನಡೀತಾ ಇದ್ದು ನಿರೀಕ್ಷೆ ಮೀರಿ ಮಾಡ್ತಾ ಇದ್ದೀವಿ. ಯಡಿಯೂರಪ್ಪ ಅವರ ಕಾರ್ಯಕ್ರಮಕ್ಕೆ 10 ಲಕ್ಷ ಜನ ಸೇರೋ ನಿರೀಕ್ಷೆ ಇದೆ. 1000ಕ್ಕೂ ಹೆಚ್ಚು ಮಠಾಧೀಶರು ಭಾಗವಹಿಸುತ್ತಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಹೇಳಿದರು. ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರು, ಜನನಾಯಕರು ಆಗಿರುವಂತಹ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಮೇ 9ನೇ ತಾರೀಕು ಈಗಾಗಲೇ ನಿಗದಿಯಾದಂತೆ ಎಲ್ಲ ಪೂರ್ವ ಸಿದ್ಧತೆಗಳು ನಮ್ಮ ನಿರೀಕ್ಷೆಗೂ ಮೀರಿ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ವ್ಯವಸ್ಥಿತವಾಗಿ
ತಯಾರಿ ಈಗಾಗಲೇ ನಡೀತಾ ಇರುವಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಿ. ಮಾನ್ಯ ಯಡಿಯೂರಪ್ಪನವರ ಈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ 10 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಅಭಿಮಾನೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸ್ವಾಮೀಜಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿಯವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವಂಥ BS ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಗದಗದಲ್ಲಿ ಅಭಿಮಾನಿಯೊಬ್ಬ ಸೈಕಲ್ನಲ್ಲಿ ತೆರಳಿದ್ದಾನೆ. ಪ್ರಭು ಡಿಗ್ಗಾವಿ ಎಂಬ ಅಭಿಮಾನಿ ಸೈಕಲ್ನಲ್ಲಿ ಚಿತ್ರದುರ್ಗಕ್ಕೆ ತೆರಳ್ತಾ ಇದ್ದಾನೆ. ಸೈಕಲ್ ಮೂಲಕ ಯಡಿಯೂರಪ್ಪ ರಾಜ್ಯದಾದ್ಯಂತ ಸಂಚರಿಸಿ ಪಕ್ಷ ಸಂಘಟಿಸಿದ್ರು. ಈ ಹಿನ್ನೆಲೆಯಲ್ಲಿ ಪ್ರಭು ಡಿಗ್ಗಾವಿ ಸೈಕಲ್ನಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ತೆರಳ್ತಾ ಇದ್ದಾರಂತೆ. BS ಯಡಿಯೂರಪ್ಪನವರಿಗೆ, DY ವಿಜೇಂದ್ರ ಅವರಿಗೆ, ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ರಾಜ್ಯದ ಪ್ರತಿ ಜಿಲ್ಲೆಗಳು, ಪ್ರತಿ ತಾಲೂಕು, ಪ್ರತಿ ಗ್ರಾಮದಲ್ಲಿ ಕೂಡ ಯಡಿಯೂರಪ್ಪನವರು ಪ್ರವಾಸ ಮಾಡಿ ಒಂದು ಪಕ್ಷವನ್ನು ಕಟ್ಟಿ ಬೆಳೆಸಿದರು. ಜನಸೇವೆಗೆ ಪ್ರಾರಂಭ ಮಾಡಿ ಇದೀಗ 50 ವರ್ಷದ ಪ್ರಯುಕ್ತ ಅಭಿಮಾನೋತ್ಸವದ ಅಂಗವಾಗಿ ನಮ್ಮ ಗದಗ ತಾಲೂಕು ಕುರ್ತಕೋಟಿ ಗ್ರಾಮದ ಪ್ರಭು ಡಿಗ್ಗಾವಿ ಅನ್ನೋ ಯುವಕ ಅವರು ಹಿಂದೆ ಸೈಕಲ್ ಮುಖಾಂತರ ಯಾವ ರೀತಿ ಪಕ್ಷ ಸಂಘಟನೆ ಮಾಡಿದರು ಅದರ ಒಂದು ಅಂಗವಾಗಿ ಅವರ ಅಭಿಮಾನೋತ್ಸವದ ಕಾರ್ಯಕ್ರಮದ ವಿಶೇಷವಾಗಿ ಗದಗ ಪುಟ್ಟರಾಜಗೌಡ ಮಠದಲ್ಲಿ ಯಡಿಯೂರಪ್ಪನವರಿಗೆ ಒಂದು ಇನ್ನೂ ಹೆಚ್ಚಿನ ಆಯುಷ್ಯು, ಆರೋಗ್ಯ, ಇನ್ನೂ ರಾಜಕಾರಣದಲ್ಲಿ ಶಕ್ತಿ ನೀಡಲಿ ಅಂಥೇಳಿ ಹಲವಾರು ಯುವಕರು ಹಾಗೂ ಹಿರಿಯರು ಎಲ್ಲರೂ ವಿಶೇಷ ಪೂಜೆ ಮಾಡಿಸಿ ಯಡಿಯೂರಪ್ಪನವರ ಒಂದು ಆರೋಗ್ಯ ಬಗ್ಗೆ ಪ್ರಾರ್ಥಿಸಿ ಆ ಒಂದು ಪ್ರಭು ಡಿಗ್ಗಾವಿಯನ್ನು ಯುವಕನಿಗೆ ಬೀಳ್ಕೊಡಲಾಯಿತು. ದಕ್ಷಿಣ ಭಾರತ ತುಂಬ ಸೈಕಲ್ ತಗೊಂಡು ಏನು ಅವರ ಸ್ವಂತ ಇಚ್ಛೆಯಿಂದ ಹಳ್ಳಿ ಹೋಗಿ ಪ್ರತಿ ಹಳ್ಳಿಗೆ ಹೋಗಿ ಪಕ್ಷ ಸಂಘಟನೆ ಮಾಡಿದ್ದಾರೆ. ಆ ಒಂದು ಅವರ ಸೈಕಲ್ ತೊಳೆದಿದ್ದ ಪರಿಶ್ರಮದಿಂದ ಇವತ್ತು ಕರ್ನಾಟಕದೊಳಗೆ ಏನಾದ್ರು BJP ಅಂತಿದ್ರೆ ಅದು ದಕ್ಷಿಣ ಭಾರತದೊಳಗೆ ಪ್ರಥಮವಾಗಿ 108 ಸೀಟ್ವರೆಗೂ ಅವರು ರೀಚ್ ಆಗೋ ಮಾಡಿದ್ದಾರೆ. ಇವತ್ತು ಅವರ ಶ್ರಮ ನಾವು ಭಾಳ ನೆನೆಸ್ಬೇಕು. ಅದ ಒಂದು ಉದ್ದೇಶ ಇಟ್ಕೊಂಡು ಅವರ ಅಭಿಮಾನದಿಂದ ಅವರ ಅಭಿಮಾನಕ್ಕೋಸ್ಕರ ನಾವು ಇವತ್ತು ಸೈಕಲ್ ತೊಗೊಂಡು ಗದಗಿಂದ ಚಿತ್ರದುರ್ಗವರೆಗೂ ನಾವು ಸೈಕಲ್ ಯಾತ್ರೆಯನ್ನು ಕೈಗೊಂಡಿನಿ. ಅವರ ಅಭಿಮಾನದಿಂದ ಹೊಂಟಿದ್ವಿ. ಅವನಿಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಅನಂತ ಧನ್ಯವಾದ ಸಲ್ಲಿಸ್ತೀನಿ. 180 ಕಿಲೋಮೀಟರ್ ಸಂಕ್ಷೇಪ ಆಗುತ್ತೆ. ಅಷ್ಟು ದೂರ ನಾನು ಹೊಂಟಿದ್ದೀನಿ. ಅಜ್ಜರ ಆಶೀರ್ವಾದದಿಂದ ನಾನು ಆರಾಮಾಗಿ ತಲುಪಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಮಿತ್ರಕೂಟ 3 ರಾಜ್ಯದಲ್ಲಿ ಗೆಲುವು ಸಾಧಿಸಿದೆ. ಈ ಬಗ್ಗೆ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ಮಾತಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದಿರುವುದು ಐತಿಹಾಸಿಕ ದಾಖಲೆ. ಮೇ 10ರಂದು ಮೋದಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದಾಗ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. HALನಲ್ಲಿ ಕಾರ್ಯಕ್ರಮ ನಡೆಯಲಿದೆ ಅಂತ ಹೇಳಿದ್ರು. ಬೆಂಗಳೂರು ಈ ಚುನಾವಣೆಯ ನೇತೃತ್ವ ವಹಿಸಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು. ನರೇಂದ್ರ ಮೋದಿಯವರು 10ನೇ ತಾರೀಕು, ಈ ತಿಂಗಳ 10ನೇ ತಾರೀಕು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವರು ಸುಮಾರು 9 ಗಂಟೆಗೆ ಬೆಂಗಳೂರಿಗೆ HAL ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ. HAL ಏರ್ಪೋರ್ಟಿಗೆ ಬಂದು ಅಲ್ಲಿ ನಮ್ಮ ಕಾರ್ಯಕರ್ತರ ಎಲ್ಲ ಬೆಂಗಳೂರಿನ BJP ಕಾರ್ಯಕರ್ತರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂ, ಪಾಂಡಿಚೇರಿ ಈ ಚುನಾವಣೆಯಲ್ಲಿ ಸರ್ಕಾರ ರಚನೆ ಮಾಡುವಂಥದ್ದು. ಅದೇ ರೀತಿ ಕೇರಳದಲ್ಲಿ ನಮ್ಮ ಖಾತೆಯನ್ನು ಇನ್ನಷ್ಟು ಭದ್ರ ಮಾಡಿಕೊಳ್ಳುವಂಥ ದೃಷ್ಟಿಯಿಂದ ಅಲ್ಲಿ BJPಯನ್ನು ಬೆಳೆಸುವಂಥದ್ದಕ್ಕೆ ನಾಂದಿ ಆಡಿದ್ದಾರೆ. ಸೊ ಇಲ್ಲಿ ಎಲ್ಲ ಕಾರಣಕ್ಕೂ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವವನ್ನು ಮೆಚ್ಚಿ ಇಡೀ ದೇಶ ಇವತ್ತು ನರೇಂದ್ರ ಮೋದಿಯವರ ಜೊತೆ ನಿಂತಿದೆ. ಇನ್ನು ಉಪಚುನಾವಣೆ ಬಗ್ಗೆ ಸಿಎಂ ಹೇಳಿಕೆ ವಿಚಾರವಾಗಿ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅಂತ ನಾನಂತೂ ಹೇಳಿಲ್ಲ. 2 ಕ್ಷೇತ್ರದಲ್ಲೂ ಈ ಹಿಂದೆ ಕಾಂಗ್ರೆಸ್ ಪಕ್ಷವೇ ಗೆದ್ದಿತ್ತು. ನಾವು ಈ ಬಾರಿ 5 ಕ್ಷೇತ್ರ ಸೋತಿರಬಹುದು. ಆದರೆ ನಾವು ಅಧಿಕಾರದಲ್ಲಿದ್ದಾಗ ಅವರು ಕೂಡ 16 ಕ್ಷೇತ್ರ ಸೋತಿರ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಮುಂದೆ ಬರೋ ಗ್ಯಾರಂಟಿ ಮೇಲೆ ಗೆದ್ದಿದ್ದಾರೆ ಹೊರತು ಸಿದ್ದರಾಮಯ್ಯ ಗ್ಯಾರಂಟಿನೂ ಇಲ್ಲ, DK ಶಿವಕುಮಾರ್ಗೂ ಗ್ಯಾರಂಟಿ ಇಲ್ಲ, ವಾರಂಟಿನೇ ಇಲ್ಲ. ಅವರಿಬ್ಬರು ಎಕ್ಸ್ಪೈರ್ ಔಟ್. ಅವರಿಬ್ಬರು ಗ್ಯಾರಂಟಿಗೆ ವೋಟ್ ಹಾಕಿದ್ದಾರೆ. ಜನಕ್ಕೆ ಇವಾಗ ಅರ್ಥ ಆಗಿದೆ. ಮುಂದೆ ಬರೋ ಚುನಾವಣೆಯಲ್ಲಿ ನಾವೇನು ಮಾಡಬೇಕು, ಕಳೆದ ಬಾರಿ ನಮ್ಮ ಕೇಂದ್ರದ ನಾಯಕರು ನಮ್ಗೆ ಅನುಮತಿ ಕೊಟ್ಟಿರಲಿಲ್ಲ ಈ ಗ್ಯಾರಂಟಿ ಅನೌನ್ಸ್ ಮಾಡೋಕ್ಕೆ. ಈಗೆಲ್ಲ ಕಡೆ ಆಗ್ತಾ ಇದೆಯಲ್ಲ, ಮುಂದೆ ನೋಡೋಣ ಏನು ಮಾಡಬೇಕು ಏನು. 2028ಕ್ಕೆ ಅವರ ಗ್ಯಾರಂಟಿಗೆ ನಮ್ಮ ಕೌಂಟ್ರಿಗೆ ಹೆಂಗೆ ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡ್ತೀವಿ 100%. ಈಗ ಬೇರೆ ಬೇರೆ ರಾಜ್ಯದಲ್ಲಿ ಮಾಡಿದಿರಲ್ಲ, ಮುಳ್ಳನ್ನು ಮುಳ್ಳಿಂದನೇ ತೆಗಿತೀರಿ. ಅರ್ಥ ಆಗ್ತೈತಾ?
ಮುಳ್ಳನ್ನು ಮುಳ್ಳಿಂದನೇ ತೆಗಿತೀರಿ. ಅವರು ಪ್ರೀತಿಸಿ 20 ವರ್ಷದ ಯುವತಿಗೆ 46 ವರ್ಷದ ಅಂಕಲ್ ಕೈಕೊಟ್ಟಿರುವಂತಹ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರದಲ್ಲಿ ಈ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದ ಯುವತಿಗೆ ಬಾಗೇಪಲ್ಲಿ ಮೂಲದ ಟೈಲರ್ ರಮೇಶ್ ವಂಚನೆಯನ್ನ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಮದುವೆ ಆಗಿರುವಂತಹ ರಮೇಶ್ ತನ್ನ ಮದುವೆ ವಿಷಯ ಬಚ್ಚಿಟ್ಟು ಚಿಕ್ಕಬಳ್ಳಾಪುರದ ಯುವತಿಯನ್ನ ಪ್ರೀತಿಸಿದ್ದಂತೆ. ಮದುವೆ ಆಗುವುದಾಗಿ ನಂಬಿಸಿ 2 ತಿಂಗಳು ಸಂಸಾರವನ್ನು ಮಾಡಿದ್ದಂತೆ. ಈಗ ರಮೇಶ್ ನನಗೆ ಕೈಕೊಟ್ಟು ಹೆಂಡತಿ ಜೊತೆ ಹೋಗಿದ್ದಾನೆ ಅಂತ ಯುವತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ನನಗೆ ನ್ಯಾಯ ಕೊಡಿಸಿ ಅಂತ ಚಿಕ್ಕಬಳ್ಳಾಪುರದ ಮಹಿಳಾ ಪೊಲೀಸ್ ಠಾಣೆಗೆ ಯುವತಿ ದೂರನ್ನು ಕೊಟ್ಟಿದ್ದಾಳೆ. ಕಂಟೆಂಟ್ ಆಗಿದ್ದರು, ಅದು ಇದು ಮದುವೆ ಮಾಡ್ಕೊತೀನಿ ಅಂತ ಹೇಳಿದರು. ಸರಿ ಆಯಿತು ಅಂತ ಬಲವಂತ ಮಾಡಿದ್ರು. 4 ಸತಿ ಬಂದು ನಮ್ಮೂರಿಗೆ ಬಂದು ಹೋಗಿದ್ದಾರೆ. 1 ಸತಿ ಬಂದಿದ್ದಾರೆ ಅಷ್ಟೇ ಸರ್, ಬಂದು ಹೋಗಿದ್ದಾರೆ. ಮತ್ತು ಮದುವೆ ಮಾಡ್ಕೊತೀನಿ ಅಂತ ಮತ್ತೆ ಕರ್ಕೊಂಡು ಹೊರಟೋಗಿದ್ದೆ ಸರ್. ಏಜ್ ಆಗೈತೆ ಅಂತ ಹೇಳಿದ್ದೆ ಸರ್. ಬೇಡ ಅಂತ ಹೇಳಿದ್ರೆ ನಾನು ಇಲ್ಲ, ಏಜ್ ಎಷ್ಟಾದರೂ ಆಗಲಿ ಪರವಾಗಿಲ್ಲ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು. ಯಾದಗಿರಿ PSI ರಾಯಚೂರು ಲೇಡಿ ಕಾನ್ಸ್ಟೇಬಲ್ ಲವ್ ಸೆಕ್ಸ್ ದೋಖಾ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ನನಗೆ ವಂಚನೆ ಎಸಗಿದಾಳೆ ಅಂತ ಕಾನ್ಸ್ಟೇಬಲ್ ಮೇಲೆ ಆರೋಪ ಮಾಡಿದ್ದ PSI ಮೇಲೆಯೇ ಕೇಸ್ ದಾಖಲಾಗಿದೆ. PSI ವೀರೇಶ್ ನನ್ನ ಮೇಲೆ ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಾರೆ, ಆ ಬಳಿಕ ಗರ್ಭಪಾತವನ್ನೂ ಮಾಡಿಸಿದ್ದಾರೆ. ಇಷ್ಟೇ ಅಲ್ಲದೆ ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಯುವತಿ ದೂರು ಕೊಟ್ಟಿದ್ದಾರೆ. ಸದ್ಯ ರಾಯಚೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ ನಮಸ್ಕಾರ, ಮಲಗಿರೇನ್ರಿ? ನಾವು ವಿಶ್ವನಾಥ್ ಹೂಗಾರ್ ಅಂತ ನ್ಯೂಸ್ 18 ರಿಪೋರ್ಟರ್ ರಾಯಚೂರು. ಏನಿಲ್ಲ, ಒಂದು ವೀರೇಶ್ PSI ಅಂತ ಹೇಳ್ಬಿಟ್ಟು ಒಂದು ಪ್ರಕರಣ ಆಗಿತ್ತು ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ. ಅದೇನು ಮೊದಲು ಮದುವೆ ಆಗಿದ್ದ ಅಂತನ್ನುವಂಥದ್ದು ಯಾವುದೋ ಈಗ ಒಂದು ಹುಡುಗಿ ಮೇಲೆ ಅಲಿಗೇಷನ್ ಮಾಡ್ಯಾರ ಇವತ್ತು ಅವರು. ಟಿವಿಗೆಲ್ಲ ಬಂತ್ರಿ, ಬೇರೆ ಬೇರೆ ಟಿವಿಯಾಗ. ಮೊದಲು ಕೂಡ ಏನೋ ಮದುವೆ ಆಗಿದ್ದ ಅನ್ನುವಂಥದ್ದು ಮಾಹಿತಿ ಐತಿಲ್ಲ. ತಮ್ಮ ಸಿಸ್ಟರ್ ಅವರು ಅಂತ ಬಂತು ಇನ್ಫಾರ್ಮೇಶನ್ ನಮ್ಗೆ. ಹಲೋ ಸರ್, ತಮ್ಮ ಸಿಸ್ಟರ್ ಪೂಜಾ ಹೆಂಡತಿ ಹಿಂದೆ ಬಿದ್ದು ಯಾಕೆ ತೊಂದರೆ ಕೊಡ್ತೀಯಾ ಅಂತ ಗಂಡನ ಮೇಲೆ ಹಲ್ಲೆ ಮಾಡಲಾಗಿದೆ. ಬೆಂಗಳೂರಿನ ಶಂಕರಪುರಂ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂಥದ್ದು. ಪಕ್ಕದ ಮನೆಯ ನಂದೀಶ್ ಎಂಬುವರ ಪತ್ನಿಯನ್ನ ಪುಟ್ಟರಾಜು ಎಂಬುವರು ತಬ್ಬಿಕೊಂಡಿದ್ದರಂತೆ. ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗಲೂ ನಂದೀಶ್ ಪತ್ನಿಗೆ ಪುಟ್ಟರಾಜು ಕಿರುಕುಳ ಕೊಡ್ತಾ ಇದ್ದಂತೆ. ಬಗ್ಗೆ ಪ್ರಶ್ನೆ ಮಾಡಿದಂಥ ನಂದೀಶ್ಗೆ ಮಚ್ಚು ಹಾಗೂ ದೋಸೆ ತವಾದಿಂದ ಹಲ್ಲೆ ಮಾಡಲಾಗಿದೆ ಅಂತ ಆರೋಪಿಸಲಾಗಿದ್ದು ಶಂಕರಪುರಂ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಮಹಿಳೆಯ ಜೀವ ಉಳಿದಿದೆ. ನಿನ್ನೆ ಮಧ್ಯಾಹ್ನ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. 2ನೇ ಹೆಂಡತಿ ನನಗೆ ಮೋಸ ಮಾಡಿದ್ಲು ಅಂತ ಗಂಡ ಕೊಲೆಗೆ ಮುಂದಾಗಿದ್ದಾನೆ. ಹೆಂಡತಿ ಕೊಳ್ಳಿಗೆ ಚಾಕು ಇಡ್ತಾ ಇದ್ದಂತೆ ಎಚ್ಚೆತ್ತುಕೊಂಡಂತ ಸ್ಥಳೀಯರು ಗಂಡನಿಗೆ ಗೂಸ ಕೊಟ್ಟಿದ್ದಾರೆ. ಕಾಡಾನೆ ಸೆರೆ ವೇಳೆ ಮೃತಪಟ್ಟಿದ್ದ ಅರ್ಜುನ ಆನೆಯ ಪುತ್ಥಳಿ ಕೊನೆಗೂ ಉದ್ಘಾಟನೆಯಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದಬ್ಬಳಿಕಟ್ಟೆ ಅರಣ್ಯ ವಲಯದಲ್ಲಿ ಅರ್ಜುನನ ಸಮಾಧಿ ಇದೆ. ಇದೇ ಜಾಗದಲ್ಲಿ ಅರ್ಜುನನ ಪುತ್ಥಳಿಯನ್ನು ಉದ್ಘಾಟನೆ ಮಾಡಲಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಕಂದಾಯ ಸಚಿವ ಕೃಷ್ಣ ಭೈರೇಗೌಡರಿಂದ ಪುತ್ಥಳಿ ಉದ್ಘಾಟನೆ ಆಗಿದೆ. ಅರ್ಜುನನ ಪುತ್ಥಳಿ ಉದ್ಘಾಟನೆ ಆಗದ ಬಗ್ಗೆ ನ್ಯೂಸ್ 18 ವರದಿ ಮಾಡಿತ್ತು. ಈಗ ನ್ಯೂಸ್ 18 ವರದಿಯಿಂದ ಎಚ್ಚೆತ್ತ ಜಿಲ್ಲಾಡಳಿತ ಅರ್ಜುನನ ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಇದೀಗ ಮತ್ತೆ ಸುದ್ದಿಯಲ್ಲಿದೆ. ಕಳೆದ ಹಲವು ವರ್ಷಗಳಿಂದ ವಿವಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದ 281 ಸಿಬ್ಬಂದಿಗಳನ್ನು ಹುದ್ದೆಯಿಂದ ಕೈಬಿಟ್ಟಿದೆ. ಇದರಿಂದ ರೊಚ್ಚಿಗೆದ್ದ ಸಿಬ್ಬಂದಿ ವಿವಿ ಕ್ಯಾಂಪಸ್ನಲ್ಲೇ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಉದ್ದೇಶಪೂರ್ವಕವಾಗಿ ಹೊರಗುತ್ತಿಗೆ ನೌಕರರನ್ನು ತೆಗೆಯಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ವಿವಿಯಲ್ಲಿ ಮರಳಿ ಹುದ್ದೆ ಕೊಡಬೇಕು ಅಂತ ಸಿಬ್ಬಂದಿ ಆಗ್ರಹಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ ಕಾಲುವೆ ನಿರ್ಮಾಣಕ್ಕೆ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ರೈತರಿಗೆ ನೋಟಿಸ್ ನೀಡಿ ಕಾಮಗಾರಿ ಆರಂಭಿಸಬೇಕು ಅಂತ ಆಗ್ರಹಿಸಿ ಅಖಂಡ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ಸಂಕನಾಳ ಭಾಗದ ರೈತರು ಆಲಮಟ್ಟಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಭೂ ಸ್ವಾಧೀನಾಧಿಕಾರಿ ಕಚೇರಿವರೆಗೂ ಮೆರವಣಿಗೆ ನಡೆಸಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಜೊತೆಗೆ ಬೇಸಿಗೆ ಜಾಸ್ತಿ ಇರುವಂಥ ಕಾರಣ ಕೆರೆ ತುಂಬಿಸಿ ಕಾಲುವೆಗಳಿಗೆ ನೀರು ಬಿಡಬೇಕು ಅಂತ ಆಗ್ರಹಿಸಿದರು. ಕೊಪ್ಪಳ ಬಳಿಯಲ್ಲಿ ಬೆಲ್ಡೋಟಾ ಕಂಪನಿಯವರ ವಿರುದ್ಧ ಬಸಾಪುರ ಕೆರೆಯನ್ನು ವಶಪಡಿಸಿಕೊಂಡಿದ್ದು ಈ ಕೆರೆಯನ್ನು ಸಾರ್ವಜನಿಕರ ಬಳಕೆಗೆ ಬಿಡಬೇಕು ಅನ್ನುವಂಥ ಆಗ್ರಹ ಕೇಳಿಬಂದಿದೆ. ಕಾರ್ಖಾನೆಯವರಿಗೆ ಸರ್ಕಾರ ಕೆರೆ ಮಂಜೂರು ಮಾಡಿದ್ದನ್ನು ಹಿಂಪಡೆಯಬೇಕು, ಕೆರೆಯನ್ನು ಜಾನುವಾರುಗಳಿಗೆ ಕುಡಿಯುವಂಥ ನೀರಿಗಾಗಿ ಮುಕ್ತ ಮಾಡಬೇಕು ಅಂತ ಆಗ್ರಹಿಸಿ ರಾಜ್ಯ ರೈತ ಸಂಘ ಮುಷ್ಕರವನ್ನು ಮಾಡ್ತಾ ಇದೆ.
ಬಸ್ಸುಗಳಲ್ಲಿ ಜನರ ಗಮನ ಬೇರೆಡೆ ಸೆಳೆದು ಕಳ್ಳತನ ಮಾಡ್ತಾ ಇದ್ದ ಆರೋಪಿಗಳು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಅಟೆನ್ಷನ್ ಡೈವರ್ಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದ ಕುಪಂ ಗ್ಯಾಂಗ್ ಈಗ ಪೊಲೀಸರ ಅತಿಥಿಯಾಗಿದೆ. ಬಸ್ನಲ್ಲಿ ಪ್ರಯಾಣ ಮಾಡಿ ಮಕ್ಕಳಿಗೆ ವಾಂತಿ ಬರೋ ನಾಟಕ ಮಾಡ್ತಾ ಇದ್ದ ಕಳ್ಳರು ಕಳ್ಳತನ ಮಾಡ್ತಾ ಇದ್ರು. ವೃದ್ಧೆಯೊಬ್ಬರ ಸರ ಕಳ್ಳತನ ಮಾಡಿದ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಕೇಸ್ ದಾಖಲಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಹೊಸಕೋಟೆ ಪೊಲೀಸರು 4 ಬಂಧಿಸಿದ್ದು 12 ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಮಣ್ಣು ಮಾಫಿಯಾ ಸಾಕ್ತಾ ಇರುವಂಥದ್ದು. ಜಮಖಂಡಿ ತಾಲೂಕಿನಲ್ಲಿ ಹರಿಯುವಂಥ ಕೃಷ್ಣಾ ನದಿಯಲ್ಲಿ ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ಮಾಡಲಾಗ್ತಾ ಇದೆ. 16 JCB ಬಳಸಿ 50ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳ ಮೂಲಕ ಮಣ್ಣು ಸಾಗಾಟ ಮಾಡಲಾಗ್ತಾ ಇದೆ. ಇಷ್ಟಾದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ. ಕೊಪ್ಪಳದಲ್ಲಿ ಅಕ್ರಮ ಮದ್ಯ ಮಾರಾಟದಿಂದ ಮಹಿಳೆಯರು ಬೇಸತ್ತಿದ್ದಾರೆ. ಕುಕನೂರಿನ ಸಿದ್ದೇಕೊಪ್ಪದ ಮಹಿಳೆಯರು ರೋಸಿ ಹೋಗಿದ್ದಾರೆ. ಮದ್ಯ ಖರೀದಿಸೋಕೆ ಗಂಡ ತಾಳಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಮಹಿಳೆಯರು ಅಳಲು ತೋಡ್ಕೊಂಡಿದ್ದಾರೆ. ಡಾಬಾದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗುತ್ತೆ, ಕೂಡಲೇ ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟಬೇಕು ಅಂತ ಆಗ್ರಹಿಸಿ ಮಹಿಳೆಯರು ಪ್ರತಿಭಟನೆ ನಡೆಸಿದ್ರು. ಇದೇ ವೇಳೆ ಸಿದ್ದೇಕೊಪ್ಪ ಗ್ರಾಮವನ್ನು ಮದ್ಯ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು ಅಂತ ಮನವಿ ಸಲ್ಲಿಸಲಾಗಿದೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಹತ್ವದ ಸಭೆಯನ್ನು ಮಾಡಲಾಯಿತು. ನಗರದ ವಿದ್ಯಾವರ್ಧಕ ಸಂಘದಲ್ಲಿ ನಡೆದಂಥ ಈ ಸಭೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಿದರು. ಈ ಮೊದಲು ಧಾರವಾಡ ಪ್ರತ್ಯೇಕ ಪಾಲಿಕೆಗಾಗಿ ಮಂಡಿಸಲಾದಂಥ ನಿರ್ಣಯವನ್ನು ಪಾಲಿಕೆ ರಾಜ್ಯ ಸರ್ಕಾರಕ್ಕೆ ಕಳುಹಿಸಿಕೊಟ್ಟಿತ್ತು. ಆದರೆ ರಾಜ್ಯ ಸರ್ಕಾರ ಅದನ್ನು ರಾಜ್ಯಪಾಲರಿಗೆ ರವಾನಿಸಿತ್ತು. ಇದುವರೆಗೂ ರಾಜ್ಯಪಾಲರು ಅಂಕಿತ ಹಾಕದೇ ಇರುವಂಥ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಅಸಮಾಧಾನ ವ್ಯಕ್ತವಾಗಿದ್ದು ರಾಜ್ಯಪಾಲರು ತಕ್ಷಣವೇ ಅನುಮೋದನೆಯನ್ನು ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ರಣ ಬಿಸಿಲಿಗೆ ಜನ ತತ್ತರಿಸಿದ್ದಾರೆ. ಹಲವಾರು ಹಳ್ಳಿಗಳಲ್ಲಿ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಅದರ ಮಧ್ಯೆ ಗುರುಮಿಠಕಲ್ ತಾಲೂಕಿನ ಸೌದಾಗಾರ ತಾಂಡಾದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸೋಕೆ 3 ವರ್ಷದ ಹಿಂದೆ ನೀರಿನ ಟ್ಯಾಂಕರ್ ನಿರ್ಮಿಸಲಾಗಿದೆ. ಆದರೆ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣಗೊಂಡ ಟ್ಯಾಂಕರ್ ಉದ್ಘಾಟನೆ ಭಾಗ್ಯವನ್ನೇ ಕಂಡಿಲ್ಲ. ಇತ್ತ ಬೇಸಿಗೆ ಶುರುವಾದರೆ ಸಾಕು, ಜನರು ಹನಿ ನೀರಿಗೆ ಪರದಾಡಬೇಕಾಗಿದೆ. ವಾರದೊಳಗೆ ನೀರಿನ ಟ್ಯಾಂಕರ್ ಸರಿಪಡಿಸಿ ಇಲ್ಲದೆ ಹೋದರೆ ಯಾದಗಿರಿ ಸೇಡಂ ರಾಜ್ಯ ಹೆದ್ದಾರಿ ತಡೆದು ಅಧಿಕಾರಿಗಳು ಜನಪ್ರತಿನಿಧಿಗಳ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಪ್ರತಿಭಟನೆ ಮಾಡ್ತೀವಿ ಅಂತ ಸ್ಥಳೀಯರು ಎಚ್ಚರಿಕೆ ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಹೈವೇ ಟೋಲ್ ಗೇಟ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಬದಿ ಹೋಟೆಲ್ ಸಿಬ್ಬಂದಿ ತ್ಯಾಜ್ಯ ಸುರಿದಿದ್ದಾರೆ. ಅಲ್ಲದೆ ತ್ಯಾಜ್ಯಕ್ಕೆ ಬೆಂಕಿ ಹಚ್ಚಿ ನಿಯಮಗಳನ್ನು ಗಾಳಿಗೆ ತೋರಿದ್ದಾರೆ. ಕಳೆದ ತಿಂಗಳಷ್ಟೇ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಟೋಲ್ಗೇಟ್ ಪಕ್ಕದಲ್ಲೇ ಇರುವಂಥ ಹೋಟೆಲ್ ಮೇಲೆ ದಾಳಿ ನಡೆಸಿ ಕಳಪೆ ಗುಣಮಟ್ಟದ ಮೊಸರು ಹಾಲು ಪತ್ತೆ ಹಚ್ಚಿ ದಂಡವನ್ನು ವಿಧಿಸಿತ್ತು. ಆದ್ರೀಗ ರಸ್ತೆ ಬದಿಗೆ ತ್ಯಾಜ್ಯ ಸುರಿದಿದ್ದಲ್ಲದೆ ತ್ಯಾಜ್ಯ ಮರೆಮಾಚಲಿಕ್ಕೆ ಬೆಂಕಿ ಹಚ್ಚಿ ಎಸ್ಕೇಪ್ ಆಗ್ತಾ ಇದ್ದಾಗ ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡಿದ್ದಾರೆ. ಈ ವೇಳೆ ಬೆಂಕಿ ನಂದಿಸಲಿಕ್ಕೆ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ರಣಭೀಕರ ಬಿಸಿಲಿಗೆ ಪ್ರಾಣಿ ಮತ್ತು ಪಕ್ಷಿಗಳಿಗೆ ನೀರು ಆಹಾರದ ಅಭಾವ ಕಾಡ್ತಾ ಇದೆ. ಮಂಗಗಳು ರಸ್ತೆಯಲ್ಲೇ ನಿಂತಿರುವ ನೀರನ್ನು ಕುಡಿತಾ ಇರೋ ಘಟನೆ ಗದಗ ಜಿಲ್ಲೆಯ ಹುಲ್ಲೂರು ಗ್ರಾಮದಲ್ಲಿ ನಡೆದಿದೆ. ಮಂಗಗಳು ನೀರಿಗಾಗಿ ಅಲೆದಾಡಿ ರಸ್ತೆಯಲ್ಲಿ ನಿಂತಿರೋ ನೀರನ್ನೇ ಸೇವಿಸಿ ನೀರಿನ ದಾಹ ತೀರಿಸಿಕೊಳ್ತಾ ಇವೆ. 2 ಮಂಗಗಳು ರಸ್ತೆಯ ನೀರನ್ನೇ ಕುಡಿದಿರೋ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿ ಆವರಣದಲ್ಲಿ ಸ್ವಾಮಿ ವಿವೇಕಾನಂದ ಮೂರ್ತಿ ಸ್ಥಾಪನೆ ಮಾಡುವಂತೆ ಮನವಿಯನ್ನು ಮಾಡಲಾಗಿದೆ. ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಸಂಘಟನೆಯು ನಗರಾಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದೆ. ಜಗದೀಶ್ ಶೆಟ್ಟರ್ ಸಿಎಂ ಅವಧಿಯಲ್ಲಿ ಕಲಬುರಗಿ ನಗರದ ಜೇವರ್ಗಿ ಕ್ರಾಸ್ನಲ್ಲಿ ಸ್ವಾಮಿ ವಿವೇಕಾನಂದರ ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿತ್ತು. ಅದರಂತೆ ಮೂರ್ತಿ ಸಹ ತರಿಸಲಾಗಿತ್ತು. ಆದರೆ 15 ವರ್ಷಗಳಿಂದ ಆ ಮೂರ್ತಿ ಪ್ರತಿಷ್ಠಾಪಿಸದ ನಿರ್ಲಕ್ಷ್ಯವನ್ನು ವಹಿಸಲಾಗಿತ್ತು. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ನೆನೆಗುದಿಗೆ ಬಿದ್ದಿದೆ ಅಂತ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅವರ್ಸಾ ಗ್ರಾಮದ ಬಂಡಿ ಹಬ್ಬ ಅದ್ಧೂರಿಯಾಗಿ ನಡೆದಿದೆ. 11 ದಿನ ನಡೆಯೋ ಹಬ್ಬದ ಕೊನೆಯ ದಿನದಂದು ಸಾವಿರಾರು ಭಕ್ತರು ಸಾಕ್ಷಿಯಾದರು. ಇಲ್ಲಿನ ಶಕ್ತಿ ದೇವರಾದ ಲಕ್ಷ್ಮೀನಾರಾಯಣ ದೇವರ ಎದುರು ಕಳಸ ತಿರುಗೋ ಅಮೋಘ ದೃಶ್ಯ ನೋಡೋಕೆ ಸಾವಿರಾರು ಜನ ನೆರೆದಿದ್ರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಗೋಧಿ ಹಬ್ಬದ ಹಿನ್ನೆಲೆ ಮೆರವಣಿಗೆಯಲ್ಲಿ ಲಂಬಾಣಿ ಸಮುದಾಯದ ಯುವತಿಯರು ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ. ಚಳ್ಳಕೆರೆ ತಾಲೂಕಿನ ರೇಖಲಗೆರೆ ಲಂಬಾಣಿ ತಾಂಡಾದಲ್ಲಿ ಗೋಧಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗಿದೆ. ಮಳೆ ಬೆಳೆ ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡಿ ಬುಟ್ಟಿಯಲ್ಲಿ ಗೋಧಿಯನ್ನು ಬೆಳೆಸಿ ಪೂಜಿಸುವ ಮೂಲಕ ನಾಡಿನ ಸಮೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಲಾಗುತ್ತೆ. ಈ ಹಬ್ಬದ ಮೆರವಣಿಗೆಯಲ್ಲಿ ಭಾಗವಹಿಸಿದ ಯುವತಿಯರು ಸಖತ್ತಾಗಿ ಸ್ಟೆಪ್ ಹಾಕಿ ಎಂಜಾಯ್ ಮಾಡಿದ್ದಾರೆ.